ತುಂಬ ಆಸಕ್ತಿಯಿಂದ ಈ ಜೇನು ಕೃಷಿಗೆ ಇಳಿದೆ. ಈಗ ಆರಂಭದಲ್ಲಿ ಹೇಗೆ ಎಷ್ಟು ಪೆಟ್ಟಿಗೆ ಇಟ್ಟು ಆರಂಭ? ಮೂರು. ಅದೇ ವರ್ಷ ನಾನು 26 ಪೆಟ್ಟಿಗೆ ಮಾಡಿದ್ದೇನೆ. ಅದೇ ವರ್ಷ. ಈ ಎಲ್ಲವೂ ಕೂಡ ನೀವು ಒಬ್ಬರೇ ಮಾಡ್ತಾ ಇದ್ರೆ ಅಲ್ಲ ಬೇರೆ ಯಾವುದು ಸಹಕಾರ ಮಾಡ್ತಾ ಇದ್ದಾರೆ? ನಾನು ಒಬ್ಳೆ ಮಾಡೋದು. ಇದು ಸೂಪರು, 3 ಸೂಪರ್ ಇಟ್ಟಿದ್ದೀನಿ. ಇದು 3 ಸೂಪರ್ಗಳು. ಇದು ಸಂಸಾರ ಕೋಣೆ, ಇದು ಅಡಿಮಣೆ. ಜೇನುಗಳ ಕಡಿತಕ್ಕೆ ಒಳಗಾಗ್ತಾ ಇದ್ದಾರಲ್ಲ ತಕ್ಕ. ರೋಗ ಬಾಧೆ ಏನಾದರೂ ಬರ್ತದೆ? ರೋಗ ಬಾಧೆ ಬರ್ತದೆ. ನನಗೆ ಫಸ್ಟ್ನ ವರ್ಷ ಬರಲಿಲ್ಲ, 2ನೇ ವರ್ಷ ಬಂದಿತ್ತು. ಅದಕ್ಕೆ ನಾನು ಮೆಡಿಸಿನ್ ಇಟ್ಟು ಕಂಟ್ರೋಲ್ ತಗೊಂಡು ಬಂದೆ. ಲತಕ್ಕ, ನೀವು ಮಾರ್ಕೆಟಲ್ಲಿ ಮಾಡ್ತೀರಿ, ಹೇಗೆ ಮಾಡ್ತೀರಿ? ಮಾರ್ಕೆಟ್ ಮನೆಗೆ ಬಂದೆಲ್ಲ ತಗೊಂಡು ಹೋಗ್ತಾರೆ. ಮಹಿಳಾ ಮಂಡಳದಲ್ಲಿ ಗೌರವಾಧ್ಯಕ್ಷರ ಹಾಕ್ಕೊಂಡಿದ್ದೇನೆ. ಮತ್ತು ಏನೋ ಈ ಸಂಘ ಸಂಸ್ಥೆಗಳಲ್ಲಿ ಭಜನೆಗೆ ಹೋಗೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡೋದು, ಅದೆಲ್ಲ ನಮಗೆ ತುಂಬ ಹವ್ಯಾಸವಾಗಿದೆ. ಟ್ಯಾಪಿಂಗ್ ಬೇರೆಯವರು ಮಾಡೋದು, ಹಾಲು ತೆಗೆಯೋದು ನಾನು ತೆಗಿತೀನಿ. ಎಲ್ಲ ಮಕ್ಕಳಿಗೆ ಸಹ ಮಾಡ್ಬೋದು. ಅದು ನಾವು ಮುಟ್ಟೋದ್ರಲ್ಲಿ ಇರೋದು. ಅದನ್ನು ಮುಟ್ಟುವಾಗ ಸ್ವಲ್ಪ ಸ್ಲೋ ಆಗಿ ನಾಜೂಕಾಗಿ ಹೋಗಬೇಕು. ವೀಕ್ಷಕರೇ ನಮಸ್ತೆ. ಮರ್ಕಂಜ ಗ್ರಾಮದ ಆಜಡ್ಕ ಜೋಗಿಮೂಲೆ ಪರಿಸರದಲ್ಲಿದ್ದೇವೆ. ನಿಮ್ಗೆ ಗೊತ್ತಿದೆ, ಮರ್ಕಂಜ ಎಂದಾಕ್ಷಣ ಅಡಿಕೆಗೆ ಹಳದಿ ರೋಗ ಒಂದು ಇಡೀ ತೋಟಗಳು ನಾಶ ಆಗ್ತಾ ಇರುವಂಥದ್ದು ಮತ್ತು ಅದರಿಂದಾಗಿ ಕೃಷಿಕರು ಕೂಡ ಹೈರಾಣಾಗಿರುವಂಥ ನೆಗೆಟಿವ್ ಆದಂಥ ಅನೇಕ ಸಂಗತಿಗಳನ್ನು ನಾವು ಕೇಳ್ತಾ ಇದ್ದೇವೆ. ಆದರೆ ಅದನ್ನು ಸವಾಲಾಗಿ ಸ್ವೀಕರಿಸಿ ಜೇನು ಕೃಷಿಯ ಮೂಲಕ ಒಂದು ಆದಾಯವನ್ನು ಕಂಡುಕೊಳ್ತಾ ಇರುವಂಥ ಒಬ್ಬ ಮಹಿಳೆಯ ಪಾಸಿಟಿವ್ ಆದ ಕಥೆಯನ್ನು ನಾವು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಮರ್ಕಂಜ ಪ್ರದೇಶದಲ್ಲಿ ಜೋಗಿಮೂಲೆ ಪ್ರದೇಶಕ್ಕೆ ಬಂದಿದ್ದೇವೆ. ಅವರನ್ನು ಪರಿಚಯ ಮಾಡಿಕೊಳ್ಳೋಣ ಮತ್ತು ಅವರು ನಡೆಸ್ತಾ ಇರುವಂಥ ಜೇನು ಕೃಷಿ, ಅದೇ ರೀತಿಯಲ್ಲಿ ಕುಕ್ಕುಟೋದ್ಯಮ, ಅದೇ ರೀತಿಯಲ್ಲಿ ಇತರ ಕೃಷಿಗಳ ಬಗ್ಗೆ ಕೂಡ ನಮ್ಮ ವೀಕ್ಷಕರಿಗೆ ಒಂದು ಹೇಳುವಂಥ ಸಂದರ್ಭ. ಬನ್ನಿ ವೀಕ್ಷಕರೇ, ಈಗಾಗಲೇ ಪರಿಚಯ ಮಾಡಿಕೊಟ್ಟ ಹಾಗೆ ಲತಾ ಚೆನ್ನಕೇಶವ ಜೋಗಿಮೂಲೆ ಅಂದರೆ ಈ ಪ್ರದೇಶಕ್ಕೆ ಇದು ಗೂಡಂಬೆ ಅಲ್ವಾ? ಮರ್ಕಂಜ ಗ್ರಾಮದ ಗೂಡಂಬೆ ಆಜಡ್ಕ ಅವರ ತರವಾಡು ಮನೆ. ಅವರು ನಮ್ಮ ಜೊತೆಗಿದ್ದಾರೆ. ಲತಕ್ಕ ನಮಸ್ತೆ. ಬಹುಶಃ ಅನೇಕ ವರ್ಷಗಳಿಂದ ನಾವು ಕೂಡ ನಿಮ್ಮ ಈ ಜೇನು ಕೃಷಿಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೇವೆ. ಬಹುಶಃ ಇವತ್ತು ನಿಮ್ಮ ಈ ತೋಟಕ್ಕೆ ಬಂದಿದ್ದೇವೆ. ಈ ಒಂದು ಜೇನು ಕೃಷಿಯ ಬಗ್ಗೆ ಮಾಹಿತಿಯನ್ನು ನೀಡುವ ಮೊದಲು ನಿಮ್ಮ ವೈಯಕ್ತಿಕವಾದ ಕುಟುಂಬ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ನೀಡಿ. ನಾನು ಹಲದಡ್ಕ ಶ್ರೀಮತಿ ಹರಿಣಾಕ್ಷಿ ಮತ್ತು ಹೊನ್ನಪ್ಪ ಗೌಡರ ಪುತ್ರಿಯಾದ ನಾನು ಆಜಡ್ಕ ಮನೆತನದ ಜೋಗಿಮೂಲೆ ನಾಗಪ್ಪ ಗೌಡರ ಮಗನಾದ ಸುಳ್ಯ ಹಳೆಗೇಟಿನಲ್ಲಿ ಇದು CNC ವುಡ್ ಡಿಸೈನ್ ಮಾಲಕರಾದಂತಹ ಚೆನ್ನಕೇಶವರವರ ನಾನು ಧರ್ಮಪತ್ನಿ. ನನಗೆ 2 ಮಕ್ಕಳು. ಒಬ್ಬಳು ಮಗಳು ತನುಶ್ರೀ, ಅವಳು ವ್ಯಾಸಂಗ ಮುಗಿಸಿ ಈಗ ಮಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗಿ ಕಳೆದ 3 ತಿಂಗಳಿಂದ ಜಾಬ್ ಮಾಡ್ತಾ ಇದ್ದಾಳೆ. ಮಗ ತನೀಶ್ ಸೈಂಟ್ ಜೋಸೆಫ್ ಸ್ಕೂಲಲ್ಲಿ 8th ಸ್ಟ್ಯಾಂಡರ್ಡ್ ವ್ಯಾಸಂಗ ಮಾಡ್ತಾ ಇದ್ದಾನೆ. ಎಷ್ಟು ವರ್ಷದ ಹಿಂದೆ ಈ ಮರ್ಕಂಜಕ್ಕೆ ಬಂದ್ರಿ ಮದುವೆಯಾಗಿ? 23 ವರ್ಷ. 23 ವರ್ಷ ಆಯಿತು. ಈ ಒಂದು ಕೃಷಿಯೆಡೆಗೆ ಅಂದರೆ ನಿಮ್ಮ ತವರು ಮನೆ ಕೂಡ ಅದು ಕೃಷಿ ಕುಟುಂಬ? ಕೃಷಿ ಕುಟುಂಬ. ನೀವು ಬಂದಿರುವಂಥದ್ದು ಕೂಡ ಕೃಷಿ ಕುಟುಂಬ? ಅಮ್ಮ ಅಣ್ಣನವರೆಲ್ಲ ಜಾಬ್ ಕೆಲಸದಲ್ಲಿದ್ದಾರೆ. ಅಪ್ಪ ಅಮ್ಮ ಕೃಷಿಕರು ತುಂಬ. ಹೇಗೆ ಈ ಜೇನು ಕೃಷಿಯ ಬಗ್ಗೆ ಆಸಕ್ತಿ ಬಂದದ್ದು ಹೇಗೆ ಮೇಡಮ್? ನಾನು ಅದೇ ಒಂದು ಕಳೆದ 4 ವರ್ಷದಿಂದ ತೋಟಗಾರಿಕೆಯಲ್ಲಿ ತರಬೇತಿ ಇತ್ತು. ಆವಾಗ ನನ್ನ ಫ್ರೆಂಡ್ ಒಬ್ಬರು ಹೇಳಿದರು ತರಬೇತಿಗೆ ಹೋಗುವ ಅಂತ. ಆಗ ನನಗೆ ಮನಸ್ಸಾಯಿತು. ಆದರೆ ನಮ್ಮಲ್ಲಿ ಇವರು ಹೇಳಿದರು ಅದು ಚುಚ್ಚುವುದು ಬೇಡ ಅಂತ ಹೇಳಿದರು. ಆದರೆ ನನಗೆ ಹೋಗುವ ಅಂತ, ನನಗೆ ಕೃಷಿ ಅಂದರೆ ತುಂಬ ಇಷ್ಟ. ಹಾಗೆ ಹೋದೆ. ಅಲ್ಲಿ ಹೋಗುವಾಗ ನಮಗೆ ತರಬೇತಿ ಎಲ್ಲ ಆಯಿತು. ನನಗೆ 3 ಪೆಟ್ಟಿಗೆ ಸಿಕ್ಕಿತ್ತು. ಅದ ನಂತರ ನಾನು ಅದರಲ್ಲಿ ತುಂಬ ಆಸಕ್ತಿ ಇತ್ತು. ಅವರ ಆ್ಯಕ್ಟಿವಿಟಿ ನೋಡುವಾಗ ತುಂಬ ಮನೆಯಲ್ಲಿ ನಾನು ಒಬ್ಬಳೇ ಇರೋದು ಹೆಚ್ಚಾಗಿ. ನಾನು ನನ್ನ ಕೆಲಸ ಮಾಡಿಕೊಂಡು ಅವರನ್ನು ನೋಡುವಾಗ ಆ ಕೆಲಸವೂ ಆಗ್ತದೆ, ಎಲ್ಲ ಕೆಲಸವೂ ಒಟ್ಟಿಗೆ ಆಗ್ತದೆ. ತುಂಬ ಆಸಕ್ತಿಯಿಂದ ಈ ಜೇನು ಕೃಷಿಗೆ ಇಳಿದೆ. ಆ ವರ್ಷ ನನಗೆ 3 ಪೆಟ್ಟಿಗೆಯಿಂದ ನಾನು 11 ಒಕ್ಕಲು ಅದನ್ನು ಡಿವೈಡ್ ಮಾಡಿದೆ. ಅದ ನಂತರ ಒಂದು 10 ಒಕ್ಕಲು ತಗೊಂಡೆ. ಅದ ನಂತರ ಗುಡ್ಡೆ ಅದೆಲ್ಲ ತುಂಬಿಸಿದೆ. ಈ ಗುಡ್ಡೆ ಅದು ತುಂಬಿಸಿ ನಮಗೆ ತೋಟಗಾರಿಕೆಯಲ್ಲಿ 2 ದಿವಸದ ಮಾಹಿತಿ ಸಾಕಾಗೋದಿಲ್ಲ. ಹಾಗಾಗಿ ನಮಗೆ ಮಾಹಿತಿ ಕೊಟ್ಟಂತಹ ಈರಪ್ಪ ಸರ್ ಮತ್ತು ಧರ್ಮ ಸರ್ ಅವ್ರ ಹತ್ರ ಮಾಹಿತಿ ಕೇಳ್ತಾ ಇದೆ. ಅವ್ರು ಮಾಹಿತಿ ಕೇಳಿದ ತಕ್ಷಣ ನನಗೆ ಮಾಹಿತಿಯನ್ನು ಕೊಡ್ತಿದ್ರು, ಪ್ರತಿ ಕ್ಷಣವೂ ಕೊಟ್ಟಿದ್ದಾರೆ. ಹಾಗೆ ಅದರಿಂದ ನಾನು ಇಷ್ಟೆಲ್ಲ ಮೇಲೆ ಬರಲಿಕ್ಕೆ ಕಾರಣವಾಯಿತು. ಓಕೆ. ಬಹುಶಃ ಆ ಸಂದರ್ಭದಲ್ಲಿ ಇಲ್ಲಿ ಹಳದಿ ರೋಗ ತುಂಬಾ ವರ್ಷಗಳಿಂದ ಇತ್ತು. ಹಾಗಾಗಿ ಅಡಿಕೆ ಕೃಷಿಗೆ ಭವಿಷ್ಯ ಇಲ್ಲ ಅಂತ ನೀವು ಕೂಡ ತಿಳ್ಕೊಂಡಿದ್ದೇನೆ. ಬಹುಶಃ ಆ ಸಂದರ್ಭದಲ್ಲಿ ಇದನ್ನು ಮಾಡುವಂಥದ್ದು, ಬಹುಶಃ ಅಡಿಕೆ ತೋಟ ಇತ್ತು, ಅದು ನಾಶ ಆಗಿದೆ. ಜೇನು ಕೃಷಿಯತ್ತ ಬರಬೇಕಿದ್ರೆ ಸಾಕಷ್ಟು ಸವಾಲುಗಳು ಕೂಡ ಇರ್ತದೆ ಅಲ್ವಾ? ಏನು ಆರಂಭದಲ್ಲಿ ಏನೆಲ್ಲ ಸವಾಲುಗಳಿತ್ತು? ಇದು ಏನು ಹೇಳಿದ್ರೆ, ಆರಂಭದಲ್ಲಿ ಒಕ್ಕಲುಗಳು ಓಡುವುದು, ಕೆಲವೊಮ್ಮೆ ಓಡ್ತದೆ. ಅದನ್ನು ನಾನು ಮರದಿಂದ ತುಂಬಿಸುವುದು.
ತುಂಬಿ ಆದ ನಂತರ ಈ ನಮಗೆ 3 ಒಕ್ಕಲು ಈಗ ಸಿಕ್ಕಿತಲ್ಲ ಫಸ್ಟಿನ ವರ್ಷದಿಂದ, ಆವಾಗ ಅದನ್ನು ಡಿವೈಡ್ ಮಾಡಬೇಕು. ನಾನು ಅದೇ 11 ಒಕ್ಕಲು ಮಾಡಿದೆ 3 ಪೆಟ್ಟಿಗೆ ಒಕ್ಕಲಿನಿಂದ. ಈಗ ಆರಂಭದಲ್ಲಿ ಹೇಗೆ ಎಷ್ಟು ಪೆಟ್ಟಿಗೆ ಇಟ್ರಿ? ಆರಂಭದಲ್ಲಿ 3 ಅದೇ ವರ್ಷ ನಾನು 26 ಪೆಟ್ಟಿಗೆ ಮಾಡಿದ್ದೇನೆ ಅದೇ ವರ್ಷ. ಅದ ನಂತರ ಜಾಸ್ತಿಯಾಗಿ ಕಳೆದ ವರ್ಷ 210 ಇತ್ತು. ಈ ವರ್ಷ ಸ್ವಲ್ಪ ರೋಗ ಬಾಧೆಯಿಂದಾಗಿ ಕಡಿಮೆ ಆಗಿದೆ. ಸುಮಾರು 200ರವರೆಗೆ ಪೆಟ್ಟಿಗೆಗಳಿತ್ತು. ಈ ವರ್ಷದ 300 ಮಾಡ್ಬೇಕು ಅಂತ ಆಸೆ ಇತ್ತು. ಈ ತೋಟ ಮತ್ತು ಬೇರೆ ತೋಟ ಸಹ ಉಂಟು. ಬೇರೆ ನನ್ನ ತಾಯಿ ಮನೆಯಲ್ಲಿ 2 ಜಾಗ ಉಂಟು, ಅಲ್ಲಿ ಮತ್ತೊಂದು ಜಾಗ ಅಲ್ಲಿ ಕಮಿಲದಲ್ಲಿ ಉಂಟು, ಅಲ್ಲಿ ಸಹ ಇಟ್ಟಿದ್ದೇನೆ. ಇಲ್ಲಿ ಸ್ವಲ್ಪ ಫುಡ್ಗಳಿಗೆ ಸಮಸ್ಯೆ, ತೋಟ ಎಲ್ಲ ಹೋಗಿ, ಹಾಗಾಗಿ ಅಲ್ಲಿ ಇಟ್ಟು ನೋಡಿಕೊಂಡಿರ್ತೇನೆ. ಓಕೆ ಲತಕ್ಕ, ಬಹುಶಃ ಆರಂಭದಲ್ಲಿ ಇದನ್ನು ವೀಕ್ಷಿಸುವವರಿಗೆ ಅಥವಾ ಜೇನು ಕೃಷಿಯ ಬಗ್ಗೆ ಮಾಹಿತಿ ಇಲ್ಲದವರಿಗಾಗಿ ಈ ಜೇನು ಕೃಷಿಯ ಹಂತಗಳು ಯಾವ್ಯಾವುದು? ಹಂತಗಳಂತ ಹೇಳಿದ್ರೆ ಫಸ್ಟಿಗೆ ಅಭಿವೃದ್ಧಿ ಕಾಲ. ಅಭಿವೃದ್ಧಿ ಕಾಲದಲ್ಲಿ ನಾವು ಪಾಲು ಮಾಡುವುದು. ಅದಾದ ನಂತರ ಜೇನು ಬರುವ ಕಾಲ. ಜೇನು ಬರುವ ಕಾಲದಲ್ಲಿ ನಾವು ತೆಗೆಯುವುದು, ಸೂಪರ್ ಇಡುವುದು, ಈ ಥರ. ಮತ್ತೆ ಅಭಾವ ಕಾಲ, ಆವಾಗ ನಾವು ಫುಡ್ ಕೊಡುವುದು. ಅದಕ್ಕೆ ಅಭಾವ ಮಳೆಗಾಲದಲ್ಲಿ ಬರ್ತದೆ. ಈ ಎಲ್ಲವೂ ಕೂಡ ನೀವು ಒಬ್ಬರೇ ಮಾಡ್ತಾ ಇದ್ದೀರಾ ಅಲ್ಲ ಬೇರೆ ಯಾರು ಸಹಕಾರ ಮಾಡ್ತಾ ಇದ್ದಾರೆ? ನಾನು ಒಬ್ಳೆ ಮಾಡೋದು. ಮತ್ತೆ ಜೇನು ತೆಗೆಯುವ ಟೈಮಲ್ಲಿ ನಾನು ಸಂಡೇ ಹೆಚ್ಚಾಗಿ ಜೇನು ತೆಗೆಯುವುದು. ಯಾಕೆಂತ ಹೇಳಿದ್ರೆ ಮನೆಯವರ ಹತ್ರ ಕೊಟ್ಟರೆ ಅವರೊಂದು ಅದನ್ನು ಜೇನು ಕೆತ್ತಿ ಕೊಡ್ತಾರೆ. ಮಕ್ಕಳು ತಕೊಂಡೋಗಿ ಹಾರಿಸಿ, ನೊಣಗಳನ್ನು ಹಾರಿಸಿ ಕೊಟ್ಟ ಕೂಡಲೇ ತಕೊಂಡೋಗಿ ಆ ಕೆಲಸವನ್ನು ಅವರು ಮಾಡ್ತಾರೆ. ಮತ್ತೆ ಎಲ್ಲವನ್ನು ನಾನೇ ಮಾಡೋದು. ಓಕೆ, ಒಂದು ದಿನದಲ್ಲಿ ಈ ಒಂದು ಜೇನು ಕೃಷಿ ಮಾಡಬೇಕಾದ್ರೆ ಎಷ್ಟು ಗಂಟೆಗಳು ಇದಕ್ಕಾಗಿ ವ್ಯಯ ಮಾಡಬೇಕು ಸಾಧಾರಣ? ನಾನು ಮನೆಯಲ್ಲೇ ಇದ್ದ ಕಾರಣ ಡೈಲಿ ಒಂದು 4-5 ಪೆಟ್ಟಿಗೆಯನ್ನು ನೋಡ್ತಾ ಇರ್ತೇನೆ. ಒಂದು ಪೆಟ್ಟಿಗೆ ನೋಡ್ಬೇಕಾದ್ರೆ ಒಂದು 1/4 ಗಂಟೆ, ಅರ್ಧ ಗಂಟೆ, ಅದು ಕೆಲಸ ಇದ್ದಾಗೆ. ನಾವು ಅದರಲ್ಲಿ ಇದು ಹಾಳಾದ ಎರಿಗಳನ್ನು ಕಟ್ ಮಾಡೋದು, ಹಾಗೆ ಮೊಟ್ಟೆ ಕೊಯ್ಯುವಾಗ ಹಾಗೆಲ್ಲ ಸ್ವಲ್ಪ ಅದೆಲ್ಲ ನಿಧಾನದಲ್ಲಿ ಮಾಡಬೇಕಾಗ್ತದೆ. ಲತಕ್ಕ, ಬಹುಶಃ ಒಂದಷ್ಟು ಮಾಹಿತಿ ನೀವು ಪ್ರಾತ್ಯಕ್ಷತೆಯ ಮೂಲಕ ಕೂಡ ನಮ್ಮ ವೀಕ್ಷಕರಿಗೆ, ಯಾಕಂದರೆ ಇದರ ಒಂದು ತರಬೇತಿ ಪಡೆಯುವವರಿಗೆ ಆಗಿರ್ಬೋದು ಅಥವಾ ಇದನ್ನು ಜೇನು ಕೃಷಿಯನ್ನು ನಡೆಸಬೇಕು ಅಂತ ಇರುವವರಿಗಾಗಿ ಒಂದಷ್ಟು ಮಾಹಿತಿಯನ್ನು ಕೊಡಿ. ಇದು ಮುಚ್ಚಳ ಸರ್, ಇದು ಸೂಪರು, 3 ಸೂಪರ್ ಇಟ್ಟಿದ್ದೀನಿ. ಇದು 3 ಸೂಪರ್ಗಳು. ಇದು ಸಂಸಾರ ಕೋಣೆ, ಇದು ಅಡಿಮಣೆ, ಇದು ಮುಚ್ಚಳವನ್ನು ನಾವು ಯಾವಾಗಲೂ ಜೇನು ಪೆಟ್ಟಿಗೆಯನ್ನು ಮುಟ್ಟುವಾಗ ಒಂದು 2 ಸಲ ಹೀಗೆ ಬಿಟ್ಟಬೇಕು. ಆವಾಗ ಅವರಿಗೆ ನಮ್ಮ ಸಾಕು ಅವರೇ ಬರೋದು, ಹಾಗೆ 2 ಸಲ ಪರಿಚಯ ಇರ್ತದೆ. ತೆಗೆಯದೆ ಸ್ವಲ್ಪ ಮುಚ್ಚಳದಲ್ಲಿ ಕಚ್ಚಿದೆ ಕೂತಿಗೆ. ಕಚ್ಚುತ್ತದೆ ಅಲ್ಲ? ಕಚ್ಚುತ್ತದೆ ಸರ್, ಎಷ್ಟೇ ಪರಿಚಯ ಇದ್ರು. ಹೌದು. ಇದೀಗ ಎಷ್ಟು ಸಮಯ ಆಯಿತು? ಇದೀಗ ಒಂದು 15 ದಿವಸಕ್ಕಿಂತ ಮೇಲೆ ಆಯಿತು. ಇದೆಲ್ಲ ಸೀಲ್ ಆಗಲಿಲ್ಲ. ಇದು ಎಲ್ಲ ಈ ಥರ ಬರಬೇಕು, ಫುಲ್ಲು ಕವರ್ ಆಗಬೇಕು. ಇದು ಸೀಲ್ ಆಗದ ಕಾರಣ ನಾನು ಕಳೆದ ಮೊನ್ನೆ ತೆಗಿಲಿಲ್ಲ. ಅಲ್ಲಾದರೆ ಇದು ಸೀಲ್ ಆಗದೆ ತೆಗೆದ್ರೆ ಅಂತೇಳಿದರೆ ಜೇನು ತುಂಬ ಟೈಮು ಉಳಿಯುವುದಿಲ್ಲ. ಅದು ಅವರು ಶೇಕ್ ಮಾಡ್ತಾರೆ. ಮತ್ತೆ ಕಚ್ಚೋದು ಜಾಸ್ತಿ. ಆವಾಗ ನಾವು ಏನಾದರೂ ಸೊಪ್ಪಿನ ಕೈಗಳಿಗೆ ಉಜ್ಜಿಕೊಳ್ಬೇಕು, ಆಗ ಆ ಸ್ಮೆಲ್ ಹೋಗ್ತದೆ. ಇದರಲ್ಲಿ ಆಗಿದೆ, ಫುಲ್ ಜೇನಾಗಿದೆ. ಕೆಳಗೆ ಇದರಲ್ಲಿ ಫುಲ್ ಆಗಿದೆ, ಕೆಳಗೆ ಇದೆಲ್ಲ ಆಗಿ ಮೇಲೆಗೆ ಬರುದು. ಇದನ್ನು ತೆಗೆಯಲಿಕ್ಕೆ ಎಷ್ಟು ಸಮಯ ಬೇಕು? ಇದೀಗ ಒಂದಷ್ಟು ಆದಿತ್ಯವರು ತೆಗೆಯುವುದು ಇದನ್ನೆಲ್ಲ. ಇನ್ನಷ್ಟು ಮಾಹಿತಿಯನ್ನು ಅವರು ನೀಡ್ತಾರೆ. ಬಹುಶಃ ಈ ಒಂದು ಜೇನು ಕೃಷಿಯ ಬಗ್ಗೆ ಜನರಿಗೂ ಕೂಡ ಮಾಹಿತಿ ನೀಡುವಂಥದ್ದು ಮತ್ತು ವಿಶೇಷವಾಗಿ ಒಬ್ಬ ಮಹಿಳೆ ಇದನ್ನೆಲ್ಲ ಮಾಡ್ತಾರೆ ಎನ್ನುವಂಥದ್ದು ಕೂಡ ಒಂದು ವಿಶೇಷತೆ. ಹಾಗಾಗಿ ಇಡೀ ಸುದ್ದಿ ತಂಡ ಇವತ್ತಿಲ್ಲಿಗೆ ಭೇಟಿಯನ್ನು ನೀಡಿರುವಂಥದ್ದು. ಹೇಳಿ ಮೇಡಮ್. ಇದೀಗ ನಾವು ಕೆಳಗೆ ಇದಕ್ಕೆ ಮೇಣ ಕೊಡುವ ಫೌಂಡೇಶನ್ ಕೊಡಲಿಕ್ಕೆ ಉಂಟು. ಜೇನುಗಳ ಕಡಿತಕ್ಕೆ ಒಳಗಾಗ್ತಾ ಇದ್ದಾರಲ್ಲ ತಕ್ಕ? ಹೌದು, ಇವತ್ತೇನೋ ಹಾಗೆ. ಅದು ಇದು ಎಂತೇಳಿದರೆ, ಈ ಸೂಪರಿಗೆ ನಾವು ಮೇಣ ಕೊಡುವಾಗ ಫುಲ್ ಒಂದು ಶೀಟನ್ನು ಕೊಡಬೇಕು, ಇಲ್ಲಿಂದ ಇಲ್ಲಿಗೆ ಸೇರುವಷ್ಟು ಕೊಡಬೇಕು ಅದು. ಇದಕ್ಕೆ ಆದರೆ ಈ ಸೂಪರಿಗೆ ಕೆಳಗೆ ಇದಕ್ಕಾದರೆ ಇದರ ಅರ್ಧ ಸ್ವಲ್ಪ ಸಾಕು, ಫೌಂಡೇಶನ್ ಹಾಕಿಬಿಟ್ರೆ ಅವರೇ ಕೆಲಸ ಮಾಡಿ ಮೇಲಕ್ಕೆ ಎಳಿತಾರೆ.
ಈಗ ರಾಣಿ ನೋಡ್ಲಿಕ್ಕೆಲ್ಲ ತುಂಬ ಎಷ್ಟು ಪ್ರಭೇದಗಳಿವೆ ಒಂದು ಜೇನು ಪೆಟ್ಟಿಗೆಯಲ್ಲಿ, ಎಷ್ಟು ಪ್ರಭೇದಗಳಿವೆ ನಮ್ಮ ವೀಕ್ಷಕರಿಗೆ ಹೇಳಿಬಿಡಿ. ಇದು ತಡ್ವೆ ಜೇನು, ಮುಜಂಟಿ ಜೇನು, ಮತ್ತೆ ಕೋಲ್ ಜೇನು, ಹೆಜ್ಜೇನು ಅಂತ. ಮುಜಂಟಿ ಅಂದ್ರೆ ಬರೀ ಪ್ಯೂರ್ ಅಂತ ಅರ್ಥ ಅಲ್ವಾ? ಹೌದು, ಒಳ್ಳೆಯದು, ಒಳ್ಳೆಯ ಜೇನು ಉಂಟದು ಸಹ, ಒಂದು 7-8 ಪೆಟ್ಟಿಗೆ ಉಂಟು. ಈ ಅಭಿವೃದ್ಧಿ ಸಮಯದಲ್ಲಿ ನಾವು ಡಿವೈಡ್ ಮಾಡೋದು, ಆವಾಗ ನಾವು ಇದರಲ್ಲಿ 8 ಫ್ರೇಮ್ಗಳು ಇರ್ತದೆ. ಈಗ ಮೇಲೆಗಿಡುವುದು 7. ಅದು ಯಾಕೆಂತ ಹೇಳಿದ್ರೆ ಜೇನಾಗುವಾಗ ನಮಗೆ ತೆಗಿಲಿಕ್ಕೆ ಕಷ್ಟ, ಅಂಟಿಕೊಳ್ತದೆ. ಹಾಗೆ ಮೇಲೆಗೆ 7 ಕೊಡೋದು, ಕೆಳಗೆ 8 ಇರ್ತದೆ. ಈ 8 ನಾವು ಹಾಕ್ಕೊಂಡು ಇದು ತುಂಬಿಕೊಂಡು ಇದು ಏರಿಗಳೆಲ್ಲ ಆದ ನಂತರ 4 ಡಿವೈಡ್ ಮಾಡಿ, ಅಥವಾ 2 ಅಥವಾ 3 ಸಹ ಮಾಡ್ಬೋದು. 3 ಫ್ರೇಮ್ ಒಂದರಲ್ಲಿ, ಮತ್ತೊಂದರಲ್ಲಿ 3, ಮತ್ತೆ 2, ಅಲ್ಲಿಗೆ 8 ಫ್ರೇಮ್. ಅದನ್ನು ಪಾಲ್ ಮಾಡಿ ನಾವು ಇಲ್ಲಿಂದ ಅರ್ಧ ಕಿಲೋಮೀಟರ್ ದೂರಕ್ಕೆ ಶಿಫ್ಟ್ ಮಾಡಬೇಕು. ಹಗಲು ಡಿವೈಡ್ ಮಾಡುವಾಗ ನಮಗೆ ಬೇರೆ ಕಡೆ ತಗೊಂಡು ಹೋಗ್ಲಿಕ್ಕೆ ಆಗ್ತದೆ. ಮತ್ತೆ ಅಲ್ಲಿ ನಾವು ಸ್ಥಳಾಂತರಗೊಂಡು ಅಲ್ಲಿ ಇಂಪ್ರೂವ್ ಆದ ಮೇಲೆ ನಾವು ತರಬೇಕಾದ್ರೆ, ಅಲ್ಲಿಂದ ಶಿಫ್ಟ್ ಮಾಡಬೇಕಾದ್ರೆ ರಾತ್ರಿ ಹೊತ್ತೇ ಆಗಬೇಕು. ರೋಗ ಬಾಧೆ ಏನಾದರೂ ಬರ್ತದ? ರೋಗ ಬಾಧೆ ಬರ್ತದೆ. ನನಗೆ ಫಸ್ಟಿನ ವರ್ಷ ಬರಲಿಲ್ಲ, 2ನೇ ವರ್ಷ ಬಂದಿತ್ತು. ಅದಕ್ಕೆ ನಾನು ಮೆಡಿಸಿನ್ ಇಟ್ಟು ಕಂಟ್ರೋಲ್ ತಗೊಂಡು ಬಂದೆ. ಮೆಡಿಸಿನು ನಾವು ಫುಡ್ ಕೊಡುವ ಟೈಮಲ್ಲ ಡಿವೈಡ್ ಮಾಡೋದು, ಆವಾಗ ನಾನು ಅದೇ ಫುಡ್ಡಿನೊಟ್ಟಿಗೆ ಈ ಊರಿನಲ್ಲಿ ಬೆಳೆದ ಅರಿಶಿನ ಪುಡಿಯನ್ನು ಮಾಡಿ ಈ ಫುಡ್ಡಿನೊಟ್ಟಿಗೆ ಮಿಕ್ಸ್ ಮಾಡಿ ಕೊಟ್ಟೆ. ಮತ್ತೆ ಏನು ಹೇಳಿದ್ರೆ, ರೋಗ ಬಂದ ಮೇಲೆ ನಾವು ಆ ಪೆಟ್ಟಿಗೆಯನ್ನು ಹತ್ತಿರ ಇಡಬಾರ್ದು. ಹಾಗೆ ಬೇರೆ ಕಡೆಗೆ ತಗೊಂಡೋಗಿ ಅದನ್ನು ಮೆಣವನ್ನೆಲ್ಲ ಸುಟ್ಟು ಪೆಟ್ಟಿಗೆಯನ್ನು ತೊಳೆದು ಚೆನ್ನಾಗಿ ಇಡುದು. ಬೇರೆ ಒಕ್ಕಲನ್ನು ಪುನಃ ಅದಕ್ಕೆ ಇಟ್ಟರೆ ಅದಕ್ಕೂ ರೋಗ ಬರ್ತದೆ. ಮತ್ತೇನು ಹೇಳಿದರೆ, ಅದೇ ನಾವು ಅದು ರೋಗ ಬಂದದನ್ನು ಹತ್ತಿರದಲ್ಲಿ ಇಡಲೇಬಾರದು. ಹೌದು, ಅವರಿಗೆ ಫುಡ್ ಮಳೆಗಾಲದಲ್ಲಿ ಸಿಗುವುದಿಲ್ಲ. ಹಾಗಾಗಿ ನಾವು ಸಕ್ಕರೆ ಪಾಕ ಕೊಡ್ತೇವೆ. ಅದು ಸರಿ 1 ಗ್ಲಾಸ್ ಸಕ್ಕರೆಗೆ 1 ಗ್ಲಾಸು ನೀರನ್ನು ಸೇರಿಸಿ ಕುದಿಸಿ ತಣಿಸಿ ಇದರ ಮೇಲೆ ಹೀಗೆ ತೆಂಗಿನ ಹುರಿಯನ್ನು ಹಾಕಿ ಇದರಲ್ಲಿ ಇಡುವುದು. ಯಾಕಂತ ಹೇಳಿದ್ರೆ ಡೈರೆಕ್ಟ್ ಕೊಟ್ಟರೆ ಅವರು ನೊಣಗಳು ಡೈರೆಕ್ಟ್ ಬಿದ್ದು ಸಾಯ್ತದೆ ಅಂತ. ಇದಿಟ್ಟ ಕೂಡಲೇ ಅವರಿಗೆ ಫುಡ್ ಕೊಟ್ಟದ್ದು ಅಂತ ಆಯ್ತು. ಲತಕ್ಕ, ನೀವು ಮಾರ್ಕೆಟಲ್ಲಿ ಮಾಡ್ತೀರಿ, ಹೇಗೆ ಮಾಡ್ತೀರಿ? ಮಾರ್ಕೆಟ್ ಮನೆಗೆ ಬಂದು ಎಲ್ಲ ತಗೊಂಡು ಹೋಗ್ತಾರೆ. ಆರಂಭದಿಂದಲೂ ಹಾಗೆ ಮನೆಯಲ್ಲಿ ಬಂದೇ ತಗೊಂಡು ಹೋಗ್ತಾರೆ. ಮತ್ತೆ ನಮ್ಮ ಶಾಪಲ್ಲಿ ಯಾರಾದರೂ ಕಾಲ್ ಮಾಡಿದ ಕೂಡ ಶಾಪಿಗೆ ಇವರಲ್ಲಿ ಕಾರಲ್ಲಿ ಹಾಕಿ ಕಳಿಸ್ತೇನೆ. ಅಲ್ಲಿಂದ ಅವರೇ ಬಂದು ತಗೊಂಡು ಹೋಗ್ತಾರೆ. ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋರು ಟೂರಿಸ್ಟ್ಗಳು ಅವರು ಮರ್ಕನಪೇಟೆಯಲ್ಲೆಲ್ಲ ಕೇಳುವಾಗ ಅವರು ಅಲ್ಲಿ ಮಾತನಾಡಿ ಇಲ್ಲಿ ಜೆನ್ಸ್ ಆಗ್ತಾರೆ ಅಂತೇಳಿ ಕಳಿಸ್ತಾರೆ. ಮಾರ್ಕೆಟಿಗೆ ಏನು ನನಗೆ ಸಮಸ್ಯೆ ಆಗಲಿಲ್ಲ. ಬಹುಶಃ ಈ ಏನು ಅಡಿಕೆ ಹಳದಿ ರೋಗದಿಂದ ಅಡಿಕೆ ಇಲ್ಲದಂಥ ಸಂದರ್ಭದಲ್ಲಿ ಒಂದು ಪರ್ಯಾಯವಾಗಿ, ಅದರಷ್ಟೇ ಅಲ್ಲದಿದ್ರೂ ಒಂದು ಪರ್ಯಾಯವಾಗಿ ಆದಾಯವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ಹೌದೌದು. ಓಕೆ, ಈ ಸರ್ಕಾರದಿಂದ ಏನು ಸಪೋರ್ಟ್ ಸಿಗ್ತಾ ಇದೆ ಈ ಜೇನು ಕೃಷಿಗೆ? ಸಪೋರ್ಟು ಅದುವೇ ತರಬೇತಿಗೆ ಹೋಗಿ 3 ಪೆಟ್ಟಿಗೆ ಸಿಕ್ಕಿ ಆದ ನಂತರ ಸರ್ಕಾರದಿಂದ ಅದು ಏನಾದರೂ ಇದ್ರೆ ಹೇಳ್ತಾರೆ. ಆದರೆ ಒಮ್ಮೆ ತರಬೇತಿ ಆದ ನಂತರ ನಮಗೆ ಪುನಃ ತರಬೇತಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಾನು ಮತ್ತೆ ಪರ್ಚೇಸ್ ಮಾಡಿದ್ದೆ ಒಕ್ಕಲುಗಳನ್ನೆಲ್ಲ ಸ್ವಲ್ಪ ಫಸ್ಟಿನ ವರ್ಷ. ಮತ್ತೆ ನನ್ನ ಹತ್ರ ಇದ್ದದನ್ನು ನಾನು ಬೆಳೆಸಿಕೊಂಡು ಬಂದೆ. ಈ ಜೇನು ಕೃಷಿಯೊಟ್ಟಿಗೆ ಬೇರೆ ಯಾವ ಕೃಷಿ ಮಾಡ್ತಾ ಇದ್ರಿ? ಫಸ್ಟಿಗೆ ಸ್ವಲ್ಪ ಅಣಬೆ ಕೃಷಿ ಮಾಡ್ತಿದ್ದೆ. ಅಣಬೆ ಕೃಷಿ ಮಾರ್ಕೆಟ್ ಇಲ್ಲ, ಮತ್ತು ಬೀಜ ಇಲ್ಲಿ ಸಿಗುವುದಿಲ್ಲ, ಹೊರಗಡೆಯಿಂದ ತರಬೇಕು. ಹಾಗೆ ಸ್ವಲ್ಪ ಈಗ ಕಡಿಮೆ ಮಾಡಿದೆ. ಮಾರ್ಕೆಟ್ ಇರ್ತಿದ್ರೆ ಸಾಕ್ಬೋದಿತ್ತು. ಮತ್ತು ಇದು ಸ್ವಲ್ಪ ಕೋಳಿ ಸಾಕ್ತಿದ್ದೆ. ಈಗಲೂ ಸಾಕ್ತೀರಾ? ಸಾಕ್ತಾ ಇದ್ದೇನೆ. ಅಷ್ಟೇನೂ ಇಲ್ಲ, ಸ್ವಲ್ಪ ಸಾಕುದು ಹೀಗೆ ಊರೊಳಗೆ ಕೊಡಲಿಕ್ಕೆಲ್ಲ. ಒಟ್ಟು ಈ ಜೇನು ಕೃಷಿಯಲ್ಲಿ ಒಂದು ನೆಮ್ಮದಿ ಇದೆಯಾ? ಹೇಗೆ? ನೆಮ್ಮದಿ ಇದೆ. ಕೆಲಸ ಜಾಸ್ತಿ ಅಲ್ವಾ? ಆದರೆ ಕೆಲಸ ಜಾಸ್ತಿ. ಈಗಾಗಲೇ ಇವತ್ತೇ ನಾವು ಶೂಟಿಂಗ್ಗೆ ಬಂದಿರುವಾಗಲೇ ತುಂಬ ಜೇನುಗಳು ಅವರಿಗೆ ಕಚ್ಚಿದೆ, ನನಗೂ ಕಚ್ಚಿದೆ. ಸಂಘ ಸಂಸ್ಥೆಯಲ್ಲಿ ಕೂಡ ತಾವು ಕ್ರಿಯಾಶೀಲರಾಗಿದ್ದೀರಲ್ಲ, ಕೆಲಸ ಮಾಡ್ತಾ ಇದ್ದೀರಿ? ನಾನು ಸೊಸೈಟಿ ಡೈರೆಕ್ಟರ್ ಹಾಕ್ಕೊಂಡಿದ್ದೇನೆ. ಮಹಿಳಾ ಮಂಡಳದಲ್ಲಿ ಗೌರವಾಧ್ಯಕ್ಷರ ಹಾಕ್ಕೊಂಡಿದ್ದೇನೆ. ಮತ್ತು ಏನೋ ಈ ಸಂಘ ಸಂಸ್ಥೆಗಳಲ್ಲಿ ಭಜನೆಗೆ ಹೋಗೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡೋದು, ಅದೆಲ್ಲ ನಮಗೆ ತುಂಬ ಹವ್ಯಾಸವಾಗಿದೆ. ಓಕೆ, ಈ ಒಂದು ಕೃಷಿಗೆ ಮತ್ತು ವಿಶೇಷವಾಗಿ ಜೇನು ಕೃಷಿಗೆ ಸಂಬಂಧಪಟ್ಟ ಹಾಗೆ ಅವರ ಸಾಧನೆಗೆ ಬೇಕಾಗಿ ತುಂಬ ಕಡೆ ಸನ್ಮಾನಗಳು ಕೂಡ ಆಗಿದೆ ಅಂತ ಕೇಳಲ್ಪಟ್ಟೆ. ಎಲ್ಲಿ? ಇದು ಮಹಿಳಾ ಒಕ್ಕೂಟ ಸುಳ್ಯ, ಅಲ್ಲಿ ಸನ್ಮಾನ ಆಗಿದೆ. ಕೆಂಪೇಗೌಡರ ಜಯಂತಿ ಸುಳ್ಯದಲ್ಲಿ ಅಲ್ಲಿ ಸನ್ಮಾನ ಆಗಿದೆ. ಬ್ಯಾಂಕ್ ಆಫ್ ಬರೋಡಾ ವಿಕಸಿತ ಭಾರತ ಅವರಿಂದ ಸನ್ಮಾನ ಆಗಿದೆ. ನಂತರ ಸ್ಟೇಟ್ ಲೆವೆಲಲ್ಲಿ ಬೆಂಗಳೂರಿಗೆ ಕರೆದಿದ್ರು. ಅನಿವಾರ್ಯ ಕಾರಣದಿಂದ ಹೋಗ್ಲಿಕ್ಕೆ ಆಗಲಿಲ್ಲ. ಹೇಗೆ ಪತಿ ಮಕ್ಕಳು ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಪತಿ ತೊಂದರೆ ಇಲ್ಲ, ಆದರೆ ಅದು ಅವರದ್ದೇ ಕೆಲಸ ಇರ್ತದೆ. ಅವರದ್ದೇ ಕೆಲಸ. ಕೃಷಿಯಲ್ಲಿ ಸ್ವಲ್ಪ ಹಿಂದೆ ಹೊರಗಡೆ ಇದೆ.
ಇದು ನಾವು ಜೇನು ತೆಗೆದು ಈ ಕ್ಯಾನ್ ಹೀಗೆ ತರೋದು, ತಂದು ನಾವು ಒಂದು ಪಾತ್ರೆಗೆ ಹೊಯ್ದು ಒಂದು ಬಿಸಿಲಿನಲ್ಲಿ ಇಡ್ಬೋದು 4 ದಿವಸ. ಬಿಸಿಲಿನಲ್ಲಿ 4 ಬಟ್ಟೆ ಮೇಲೆಗೆ ಬಟ್ಟೆ ಕಟ್ಟಿ ಬಿಸಿಲಿಗೆ 4 ದಿವಸ ಇಟ್ಟು ಮತ್ತೆ ಅದರ ಮೇಲೆ ಮೇಣ ಬರ್ತದೆ, ಆ ಮೇಣವನ್ನು ಕಂಪ್ಲೀಟ್ ತೆಗೆದು ಹೀಗೆ ಅದನ್ನು ಬಾಟ್ಲಿಗಳಿಗೆ ತುಂಬಿಸ್ಬೋದು. ಮತ್ತು ಮಳೆಗಾಲದ ತುಂಬ ಟೈಮ್ ಆದರೆ ಪುನಃ ಪ್ರೊಸೆಸಿಂಗ್ ಮಾಡಲಿಕ್ಕೆ ಆಗ್ತದೆ. ಯಾವಾಗ ಅಂತೇಳಿದರೆ ಸಮಯದಲ್ಲಿ ಮಳೆ ಬರ್ತದೆ, ಆವಾಗ ಜೇನು ತೆಗೆದ್ರೆ ಸ್ವಲ್ಪ ಹನಿಗಳು ಎಲ್ಲ ಸೇರಿ ಹಾಳಾಗ್ತದೆ ಅಂತ ಹೇಳುವಲ್ಲಿಗೆ ನಾವು ಇದು ಒಲೆಯಲ್ಲಿ ಬಿಸಿ ಮಾಡಿ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದ ನಂತರ ಗೆರಟೆಯದು ಪೀಸ್ಗಳನ್ನು ಮಾಡಿ ಅದರ ಮೇಲೆ ಜೇನಿನ ಪಾತ್ರೆ ಇಡೋದು. ಡೈರೆಕ್ಟ್ ಅಟ್ಯಾಚ್ ಆದರೆ ಅದು ಜೇನು ವಿಷ ಆಗ್ತದೆ ಅಂತ ಹೇಳ್ತಾರೆ, ಹಾಗೆ ನಾನು ಹಾಗೆ ಮಾಡ್ತಾ ಇರೋದು. ಇದು ಜೇನು ತೆಗೆಯುವ ಯಂತ್ರ. ಈಗ ನಾವು ಅದರ ಸೂಪರಿನಿಂದ ಫ್ರೇಮ್ಗಳನ್ನು ತೆಗೆದು ಅದರ ಮೇಲೆಯ ಮೇಣಗಳನ್ನು ತೆಗೆದು ಇದರೊಳಗೆ ಹಾಕುದು. 4 ಇದನ್ನು ಹಾಕ್ಲಿಕ್ಕೆ ಆಗ್ತದೆ. ಅದನ್ನು ನಂತರ ಹೀಗೆ ತಿರುಗಿಸುವುದು. ಹೀಗೆ ತಿರುಗಿಸುವುದು. ಇಲ್ಲಿ ಒಂದು ಪಾತ್ರೆ ಇಟ್ಟು ಅದರ ಮೇಲೆ ಒಂದು ಬಟ್ಟೆ ಕಟ್ಟಬೇಕು, ಯಾಕಂತ ಹೇಳಿದ್ರೆ ಮೇಣಗಳೆಲ್ಲ ಸ್ವಲ್ಪ ಆದ್ರೂ ಇದರಲ್ಲಿ ಆ ಬಟ್ಟೆಯಲ್ಲೇ ಉಳಿತದೆ ಅಂತ. ಮತ್ತೆ ಇದು ನಮಗೆ ಲಾಸ್ಟಿಗೆ ಆಗುವಾಗ ಮೇ ತಿಂಗಳಲ್ಲೆಲ್ಲ ಜೇನು ತೆಗೆಯುವಾಗ ಒಟ್ಟಿಗೆ ನೊಣಗಳು ಬರ್ತದೆ, ಸ್ವಲ್ಪ ಫುಡ್ಡಿನ ಅಭಾವ ಇದ್ದ ಕಾರಣ ಬರ್ತಾ ಇರ್ತದೆ. ಹಾಗೆ ಸಾಧಾರಣವಾಗಿ ವರ್ಷದಲ್ಲಿ ಜೇನಿಗೆ ಸಮೃದ್ಧ ಕಾಲ ಅಂತ ಹೇಳುವುದು ಯಾವುದು, ಯಾವ ತಿಂಗಳು? ಫೆಬ್ರವರಿ ಮಾರ್ಚ್ ನಮ್ಮ ಊರಲ್ಲಿ. ಮತ್ತೆ ಅಡಿಕೆ ತೆಂಗು ಇದ್ದಲ್ಲೆಲ್ಲ ಮೇವರೆಗೂ ತೊಂದರೆ ಇಲ್ಲ. ನಮ್ಮ ಇಲ್ಲಿ ಹಳದಿ ಬಂದು ತೋಟ ಕಡಿಮೆ ಇದ್ದ ಕಾರಣ ಸ್ವಲ್ಪ ಮೇಯಲ್ಲಿ ನಮಗೆಲ್ಲ ಕಡಿಮೆ ಉಂಟು. ನೆರಳೆ ಮರಗಳಲ್ಲಿ ಇದ್ದಲ್ಲಿ ಜಾಸ್ತಿ ಜೇನು ಸಿಗ್ತದೆ. ಯಾವುದು ಹೂಗಳು ಜಾಸ್ತಿ ಕಾಡಲ್ಲಿ ಇರ್ತದೆ, ಕಾಡಿನ ಕರೆ ಇರುವವರಿಗೆ ಜಾಸ್ತಿ ಜೇನು ಸಿಗ್ತದೆ. ಬಹುಶಃ ಮರ್ಕಂಜಕ್ಕೆ ಮೊದಲು ಸಿಗ್ತಾ ಇತ್ತು, ಬಹುಶಃ ಈಗ ಇಲ್ಲ, ಅಡಿಕೆ ಫಸಲು ಇಲ್ಲ ಅಲ್ವಾ? ಕಾಡುಗಳು ಇಲ್ಲ, ಎಲ್ಲ ಕಾಡು ಕಡಿದು ರಬ್ಬರೆಲ್ಲ ಹಾಕಿದ್ದಾರೆ. ಬಹುಶಃ ನಿಮ್ಮಿಂದ ಪ್ರೇರಣೆಯನ್ನು ಪಡೆದು ಇತರರು ಕೂಡ ಈ ಮಾದರಿ ಅನುಸರಿಸಿದ್ದಾರೆ, ಮಾಡ್ತಾ ಇದ್ದಾರೆ. ನೀವು ಕೂಡ ಟ್ರೈನಿಂಗ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀರಾ? ಹೋಗ್ತಾ ಇದ್ದೇನೆ, ಕರೀತಾರೆ. ಇಲ್ಲೆಲ್ಲ ಬಂದೊಮ್ಮೆ ನೋಡಿ ನಮ್ಮ ಪೆಟ್ಟಿಗೆ ಜೇನು ತೆಗೆಯುವ ಟೈಮಲ್ಲಿ ಡಿವೈಡ್ ಮಾಡುವ ಸಮಯದಲ್ಲೆಲ್ಲ ಕರಿತಾ ಇರ್ತಾರೆ, ಹೋಗ್ತಾ ಇರ್ತೇನೆ. ಲೋಕಲ್ ಹೋಗ್ತೇನೆ, ಹೊರಗಡೆ ಹೋಗುದಿಲ್ಲ. ಈಗ ನಾವು ಡಿವೈಡ್ ಮಾಡಿ 9ನೇ ದಿವಸ ರಾಣಿ ಸೆಲ್ಲನ್ನು ತೆಗಿಲಿಕ್ಕೆ ಹೆಚ್ಚಿಗಿದ್ದದನ್ನು ತೆಗೆದು ಬೇರೆ ಪೆಟ್ಟಿಗೆಯನ್ನು ಒಂದು ದಿವಸಕ್ಕೆ ಮೊದಲು ಪಾಲು ಮಾಡಿ ಇಟ್ಟು ಆ ರಾಣಿ ಇಲ್ಲದ ಪೆಟ್ಟಿಗೆಗೆ ಈ ನಾವು ರಾಣಿ ಸೆಲ್ಲು ಕೊಯ್ಯುವ ದಿವಸ ಸೆಲ್ಲುಗಳನ್ನು ಕೊಯ್ದು ನಿನ್ನೆ ಮಾಡಿದ ಪೆಟ್ಟಿಗೆ ರಾಣಿ ಇಲ್ಲದಕ್ಕೆ ನಾವು ಡೈರೆಕ್ಟ್ ಸೆಲ್ಲು ಕೊಡ್ಬೋದು. ಯಾಕೆಂತಂದರೆ ಅವರಿಗೆ ಪುನಃ ರಾಣಿ ಸೆಲ್ಲು ಮಾಡುವ ಕೆಲಸ ಇರುವುದಿಲ್ಲ. 8 ದಿವಸ 9 ದಿವಸ ಹತ್ತಿರ ಅವರಿಗೆ ಟೈಮು ಉಳಿತದೆ, ದಿನಗಳು. ಆವಾಗ ಅದು ಡೈರೆಕ್ಟ್ ಇದು ರಾಣಿ ಸೆಲ್ಲು ಓಪನ್ ಆಗ್ತದೆ, ಮೀಟಿಗೆ ಹೋಗ್ತದೆ. ಮೀಟಿಗೆ ಹೋಗಿ ಬರುವಾಗ ಅಲ್ಲಿ ರಾಣಿ ಸ್ವಲ್ಪ ಇದು ಪುನಃ ಪೆಟ್ಟಿಗೆ ಬರಲಿಕ್ಕೆ ಕಷ್ಟ ಆಗ್ತದೆ. ಹಕ್ಕಿಗಳ ಬಾಯಿಗ ಜೇಡರ ಬಲೆಗೆ ಸಿಕ್ಕಿ ಹಾಳಾಗ್ತದೆ. ಆ ಟೈಮಲ್ಲಿ ನಾವು ನೋಡ್ತಾ ಇರಬೇಕು, ರಾಣಿ ಮೊಟ್ಟೆ ಇಟ್ಟಿದೆ, ಕಡ್ಡಿ ಮೊಟ್ಟೆ ಕಾಣ್ತದೆ ಅಂತ ನೋಡ್ತಾ ಇರಬೇಕು. ಆವಾಗ ಅಲ್ಲಿ ಕಡ್ಡಿ ಮೊಟ್ಟೆ ಕಾಣಲಿಲ್ಲ ಅಂತ ಆದರೆ ನಾವು ಬೇರೆ ಪೆಟ್ಟಿಗೆಯಿಂದ ಆ ನೊಣಗಳನ್ನೆಲ್ಲ ಆ ಪೆಟ್ಟಿಗೆ ನೊಣವನ್ನು ಅದರಲ್ಲೇ ಬಿಡಬೇಕು, ಇದಕ್ಕೆ ತರಬಾರ್ದು. ಅದರಿಂದ ಎಲ್ಲ ನೊಣವನ್ನು ಹಾರಿಸಿ ಇದಕ್ಕೆ ಆ ಫ್ರೇಮನ್ನು ಮಾತ್ರ, ಮೊಟ್ಟೆ ಇರುವಂಥದ್ದು ಮಾತ್ರ ಇಡಬೇಕು. ಆವಾಗ ಅದು 1 ವಾರದಲ್ಲಿ ಪುನಃ ರಾಣಿ ಸೆಲ್ಲಾಗ್ತದೆ. ಆವಾಗ ನಾವು ರಾಣಿ ಅದು ಹೆಚ್ಚಿಗಿರುವುದನ್ನು ತೆಗೆಯುವುದು, 1-2 ಒಳ್ಳೆ ಮೊಟ್ಟೆಗಳನ್ನು ಬಿಡೋದು, ಹಾಗೆ ಮಾಡ್ಬೋದು. ಈಗ ಅಡಿಕೆ ಕೃಷಿ ಇದೆಯಾ? ಅಡಿಕೆ ಕೃಷಿ ಸ್ವಲ್ಪ ಇರೋದು, ಹೋಗಿದೆ ಎಲ್ಲ. ಗಿಡ ನಟ್ಟದ್ದು ಸಹ ಹೋಯ್ತು, ಮೆಡಿಸಿನ್ ಎಲ್ಲ ಮಾಡಿ ಏನಾದರೂ ಪರಿಹಾರ ಕಾಣಲಿಲ್ಲ ನಮಗೆ. ಒಂದು ಜೇನು ಕೃಷಿಯ ಜೊತೆಗೆ ನಮ್ಮ ಪಾರಂಪರಿಕ ಕೃಷಿ ಕೂಡ ಇದೆ, ಕೊಕ್ಕೋ ಇದೆ, ರಬ್ಬರ್ ಕೂಡ ಇದೆ. ನೀವೇ ಸ್ವತಃ ಟ್ಯಾಪಿಂಗ್ ಮಾಡ್ತೀರಿ ಅನ್ನೋದು ಕೂಡ ಕೇಳ್ಪಟ್ಟಿದ್ದೇನೆ, ಹೌದಾ? ಟ್ಯಾಪಿಂಗು ಸ್ವಲ್ಪ ಟೈಮ್ ಮಾಡ್ತಿದ್ದೆವು, ಮತ್ತು ಬೆಳಿಗ್ಗೆ ಕಷ್ಟ ಆಗ್ತದೆ ಮಕ್ಕಳನ್ನು ಇವರನ್ನು ಹೊರಡಿಸ್ಲಿಕ್ಕೆ. ಹಾಗೆ ಮತ್ತೆ ಟ್ಯಾಪಿಂಗ್ ಬೇರೆಯವರು ಮಾಡೋದು, ಹಾಲು ತೆಗೆಯೋದು ನಾನು. ಹಾಲು ತೆಗೆದು ನೀವೇ ನಾನು ತೆಗಿತೀನಿ. ಮತ್ತು ತೋಟದ ಕೆಲಸವು ಸ್ವಲ್ಪ ಇರ್ತದೆ, ಕೊಕ್ಕವ, ಬಾಳೆ, ತೆಂಗಿನಕಾಯಿ, ಹೀಗೆ ಎಲ್ಲ ಕೆಲಸಗಳು ಇರ್ತದೆ. ಮತ್ತೆ ಬೇರೆ ನಾನು ಕೆಲಸಕ್ಕೆ ಜನ ಇಟ್ಟುಕೊಳ್ಳುವುದಿಲ್ಲ, ಫುಲ್ ಟೈಮ್ ನೀವೇ ಕೃಷಿ ನಾನೇ ಮಾಡ್ತಿದ್ದೇನೆ. ಮೊದಲು ದನಗಳಿತ್ತು, ಅದು ಈಗ ತೋಟ ಎಲ್ಲ ಹಳದಿ ಬಂದು ಹೋಯ್ತು ಅಂತೇಳಿ ಗೊಬ್ಬರ ಯಾಕೆ ಅಂತೇಳಿ ಅದನ್ನು ಬಿಟ್ಟು ಈ ಥರದ ಕೃಷಿಗಳಿಗೆ ಮುಂಚೆಲ್ಲ ಜನ ಇದ್ದರು. ಆಗ ಈ ತೋಟ ಹೋಯ್ತು, ನಮಗೆ ಈ ಥರದ ಕೃಷಿಗೆ ನಾನು ಒಬ್ಬಳೇ ಸಾಕಾಗ್ತದೆ. ಓಕೆ, ಬಹುಶಃ ಇಂಥ ಕೆಲಸ ಮಾಡುವ ಅಥವಾ ಇಂಥ ಸವಾಲುಗಳು ಎದುರಿಸ್ತಾ ಇರುವಂಥ ಮಹಿಳೆಯರಿಗೆ ಏನು ಟಿಪ್ಸ್ ಕೊಡ್ತೀರಿ, ಏನು ಹೇಳಲಿಕ್ಕೆ ಬಯಸ್ತೀರಿ?
ಜೇನು ಕೃಷಿ ಎಲ್ಲರಿಗೂ ಮಾಡ್ಬೋದು ಅಂತ ಆಗ್ತದೆ. ಮಾಡ್ಬೋದು, ಅದು ನಾವು ಹೆದರುವುದಷ್ಟೇ, ಅದು ಚುಚ್ಚುತ್ತದೆ ಹಾಗೆ ಹೀಗೆ ಅಂತ. ನನ್ನನ್ನು ಸುಮಾರು ಜನ ಹಾಗೆ ಹೇಳಿ, ನಮ್ಮ ಮನೆಯವರೇ ಹೇಳಿದರು, ನೀವು ಬೇಡ, ಅದು ಕಷ್ಟ ಉಂಟು, ಸುಲಭ ಅಲ್ಲ ಅಂತ. ಆದರೆ ನನಗೆ ಅದು ತುಂಬ ಇಂಟ್ರೆಸ್ಟ್ ಆಯಿತು. ಇನ್ನು ಈಗ ಈ ವರ್ಷ ಸ್ವಲ್ಪ ರೋಗ ಬಾಧೆಯಿಂದ ಕಡಿಮೆ ಆಗಿದೆ, ಬರೋ ವರ್ಷ 300ಕ್ಕಿಂತ ಜಾಸ್ತಿ ಮಾಡಬೇಕು ಅಂತ ಉಂಟು. ಓಕೆ, ಇದೇ ಕೃಷಿಯಲ್ಲಿ ಇನ್ನಷ್ಟು ವಿಸ್ತರಿಸಬೇಕು. ಎಲ್ಲ ಮಕ್ಕಳಿಗೆ ಸಹ ಮಾಡ್ಬೋದು. ಅದು ನಾವು ಮುಟ್ಟೋದ್ರಲ್ಲಿ ಇರೋದು. ಅದನ್ನು ಮುಟ್ಟುವಾಗ ಸ್ವಲ್ಪ ಸ್ಲೋ ಆಗಿ ನಾಜೂಕಲ್ಲಿ ಹೋಗಬೇಕು. ಫಾಸ್ಟಾಗಿ ಫಾಸ್ಟ್ ಮಾಡುವ ಕೆಲಸವಲ್ಲ, ನಿಧಾನದಲ್ಲಿ ಮಾಡಿದ್ರೆ ಎಲ್ಲರಿಗೂ ಮಾಡ್ಬೋದು. ಓಕೆ, ಲತಕ್ಕ ನಡೆಸ್ತಾ ಇರುವಂಥ ಈ ಜೇನು ಕೃಷಿ ಏನಿದೆ ಅದಕ್ಕೆ ಪೂರ್ತಿ ಸಹಕಾರವನ್ನು ನೀಡ್ತಾ ಇರುವಂಥವರು ಈ ಊರಿನ ಈ ಗ್ರಾಮದ ಕೃಷಿ ಸಖಿ ಕೂಡ ಅನಿತಾ ಅವರು ನಮ್ಮೊಂದಿಗಿದ್ದಾರೆ. ಅನಿತಕ್ಕ ನಮಸ್ತೆ. ನಮಸ್ತೆ ಸರ್. ತಾವು ಕೂಡ ಲತಕ್ಕನನ್ನು ತುಂಬ ವರ್ಷದಿಂದ ಹತ್ತಿರದಿಂದ ಬಲ್ಲಿರಿ. ಹೇಗೆ ಅವರ ಜೇನು ಕೃಷಿ ಹೇಗೆ ನಡೀತಾ ಇದೆ? ಜೇನು ಕೃಷಿ ತುಂಬ ವರ್ಷದಿಂದ ಮಾಡ್ತಾ ಇದ್ದಾರೆ. ಒಂದು 100 ಪೆಟ್ಟಿಗೆ ಹತ್ರ ಅವರ ಹತ್ರ ಉಂಟು. ಈಗ ಸ್ವಲ್ಪ ಈ ವರ್ಷ ಸ್ವಲ್ಪ ಅವರಿಗೆ ನಷ್ಟ ಅಂತ ಹೇಳ್ತಿದ್ರು, ಅಂತೇಳಿ ಸ್ವಲ್ಪ ಮಳೆ ಜಾಸ್ತಿಯಾಗಿ ಸ್ವಲ್ಪ ಇದರಿಂದಾಗಿ ಬೊಕ್ಕುಲೆಲ್ಲ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆದರೂ ಪರವಾಗಿಲ್ಲ, ಕೆಲಸ ಮಾಡ್ತಾ ಇದ್ದಾರೆ. ಈಗ ಅವರಿಂದ ಪ್ರೇರಣೆ ಪಡೆದು ಇತರ ಮಹಿಳೆಯರು ಕೂಡ ಈ ಒಂದು ದಾರಿಯನ್ನು ಕಂಡುಕೊಂಡಿದ್ದಾರೆ, ಮಾಡಿಕೊಂಡಿದ್ದಾರೆ. ಕೆಲವರೆಲ್ಲ ಬಂದು ಇವರ ಹತ್ರ ತರಬೇತಿ ಕೆಲವರು ಪಡ್ಕೊಂಡಿದ್ದಾರೆ, ಎಷ್ಟೋ ಜನ ಪಡ್ಕೊಂಡಿದ್ದಾರೆ, ಮಾಹಿತಿ ಎಲ್ಲ ಕೇಳ್ತಾ ಇದ್ದಾರೆ ಇವರ ಹತ್ರ. ನೋಡಿದ್ರಲ್ಲ ವೀಕ್ಷಕರೇ, ಮನುಷ್ಯ ಬದುಕಿನಲ್ಲಿ ಎಲ್ಲ ಕಾಲದಲ್ಲೂ ಉಪಯೋಗವಾಗುವಂಥದ್ದು ಜೇನು. ಈ ಮರ್ಕಂಜದ ಈ ಪ್ರದೇಶದಲ್ಲಿ ಎಲ್ಲ ಸವಾಲುಗಳನ್ನು ಕೂಡ ಮೆಟ್ಟಿ ನಿಂತು ಬರುವ ಮಹಿಳೆ ಈ ಒಂದು ಜೇನು ಕೃಷಿಯಲ್ಲಿ ಸಾಧನೆಯನ್ನು ಮಾಡಿದ್ದಾರೆ, ಅನೇಕರಿಗೆ ಮಾದರಿಯಾಗಿದ್ದಾರೆ. ಅವರ ಈ ಒಂದು ಜೇನು ಕೃಷಿ ಇನ್ನಷ್ಟು ವ್ಯಾಪಿಸಲಿ ಎನ್ನುವುದು ನಮ್ಮ ಆಶಯ ಕೂಡ. ಇಷ್ಟು ಹೊತ್ತು ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು ಮೇಡಮ್. ಈ ಒಂದು ಮರ್ಕಂಜದ ಗೂಡಂಬೆ ಜೋಗಿಮೂಲೆ ಪ್ರದೇಶದಿಂದ ಕ್ಯಾಮ್ರಾ ಪರ್ಸನ್ ಕೌಶಿಕ್ ರಾಮ್, ಸುದ್ದಿ ಬಳಗದ ಕೃಷ್ಣ ಬೆಟ್ಟ, ಪ್ರಜ್ಞಾ ಎಸ್ ಸಾಲಿಯಾನ್ ಕೇರ್ಪಳ, ಕರುಣಾಕರ್ ಕೆಮ್ಮಾರ್ ಜೊತೆ ನಾನು ದುರ್ಗಾಕುಮಾರ್ ನಾಯಕರೆ, ಸುದ್ದಿ ನ್ಯೂಸ್ ಸುಳ್ಯ.